ಒಂಥರ ನನಗೆ ಒಂದು ಹೈ ಡ್ರಾಮಾ ಇದು. ನಾರ್ಮಲ್ ಆಗಿ ಎಲೆಕ್ಷನ್ ನಡೆಸ್ಕೊಂಡು ಹೋಗ್ಬೋದು, ಯಾಕೆ ಇಷ್ಟು ಲೆವೆಲಲ್ಲಿ ಈ ಥರ ನಡೆಯುತ್ತೆ ಅಂತ ನನಗಂತೂ ಅರ್ಥ ಆಗಲ್ಲ. ಅದಕ್ಕೆ ಪ್ರಶ್ನೆನೇ ಇಲ್ಲ. ಯಾಕೆಂದರೆ ನಮ್ಮ ತಂದೆ ತೀರೋದಾಗ 2 ಸತಿ ಚುನಾವಣೆಯಲ್ಲಿ ಕ್ಯಾಂಡಿಡೇಟ್ ಆಗದೆ ಸಪೋರ್ಟ್ ಮಾಡಿದ್ದಾರೆ. ಎಲ್ಲರೂ ಬಂದು ಎಲ್ಲ ಲೀಡರ್ಗಳೆಲ್ಲ ಸಪೋರ್ಟ್ ಮಾಡಿದ್ದಾರೆ. ಆ ಥರ ನಡ್ಕೋಬೇಕಾಗಿರೋದು ನನ್ನ ಕರ್ತವ್ಯ. ಅದರಲ್ಲೂ ಕ್ಲಿಯರ್ ಕಟ್ ಆಗಿದೆ. ಬಟ್ ಏನಂದ್ರೆ ನಾನು ಹೇಳೋದಕ್ಕಿಂತ ನಮ್ಮ ಹಿರಿಯರೆಲ್ಲ ಸೇರ್ಕೊಂಡು ತೀರ್ಮಾನ ತಗೋತೀವಿ. ಅದೇನು ನಿಮಗೆ ನಾನು ಹೇಳ್ದೇನೆ ನಿಮ್ಗೆ ಗೊತ್ತು ಏನು ಮಾಡ್ತೀವಿ ಅಂತ. ಬಟ್ ನಮ್ಮ ಹಿರಿಯರು ಕೇಳಿದೆ, ನಾನು ಹೇಳೋದು ತಪ್ಪಾಯ್ತದೆ, ಅವ್ರು ಕೇಳ್ಕೊಂಡು ಅವ್ರಿಗೆ ನಿಮಗೆ ಚರ್ಚೆ ಏನಿಲ್ಲ ಇದರಲ್ಲಿ. ಈಗ ನಾವುಗಳೇ ಎಲ್ಲರೂ ಒಟ್ಟೊಟ್ಟಿಗೆ ಕೆಲಸ ಮಾಡ್ತಾ ಇದ್ದೀವಿ, ಅವ್ರಗಳ ಬಾಯಲ್ಲಿ ಬರಲಿ ಅಷ್ಟೇ. ನಾನು ಹೇಳೋದಕ್ಕಿಂತ ನಮ್ಮ ಹಿರಿಯರು ಯಾರ್ಯಾರು ನಮ್ಮ ರಾಜ್ಯಾಧ್ಯಕ್ಷರಾಗಲಿ ಜಿಲ್ಲಾಧ್ಯಕ್ಷರಾಗಲಿ ಅವ್ರುಗಳು ಯಾವ ಥರ ಮಾಡಬೇಕು, ಚುನಾವಣೆ ಯಾವ ಥರ ಮಾಡ್ಬೇಕು ಅನ್ನೋದು ಅವ್ರು ಡಿಸೈಡ್ ಮಾಡ್ತಾರೆ ಅಷ್ಟೇ. ಅದೇ ಯಾವ ಅನುದಾನದೇ ಸುಮಾರು ಅನುದಾನ ಎಲ್ಲೆಲ್ಲಿ ಕೆಲಸ ಶುರುವಾಗಿಲ್ಲ ಇಡೀ ಸ್ಟೇಟ್ ವೈಡ್ ತಗೊಂಡಿದ್ದಾರೆ ರಿಯಾಲೋಕೇಟ್ ಮಾಡೋಕ್ಕೆ. ಏಕೆಂದರೆ ಅರಿಯರ್ಸ್ ಬಿಲ್ಸ್ನ ಪೇ ಮಾಡೋಕ್ಕೋಸ್ಕರ ಅದನ್ನೆಲ್ಲ ತಗೊಂಡಿದ್ರು. ಅದನ್ನು ಯಾವ್ಯಾವುದು ವಾಪಸ್ ತಗೊಂಡಿದ್ದು ಅದನ್ನೆಲ್ಲ ವಾಪಸ್ ನಾವು ಅಪ್ರೂವಲ್ ಮಾಡಿಸ್ಕೊಂಡು ಪ್ರಾಸೆಸ್ ಮಾಡಿಸಿ ಪುನಃ ತರ್ತಾ ಇದ್ದೀವಿ ಅಷ್ಟೇ. ಇದು ನಮ್ಮ ಕ್ಷೇತ್ರಕ್ಕೆ ಒಂದಕ್ಕೆ ಸೀಮಿತ ಅಲ್ಲ, ರಾಜ್ಯದಂತ ಎಲ್ಲ ಅಲ್ಲ. ಈಗ ದೇವಸ್ಥಾನದ ಸುತ್ತಲೂ ಒಂದು ಕಾಂಕ್ರೀಟ್ ರಸ್ತೆ ಮಾಡ್ಬೇಕಂತಿತ್ತು, ಮತ್ತು ಇನ್ನೊಂದು ಯಾವುದೋ ಒಂದಿತ್ತು. ಅವೆರಡು ಅನುದಾನ ವಾಪಸ್ ಹೋಗಿತ್ತು, ಅದನ್ನು ವಾಪಸ್ ಅಪ್ರೂವಲ್ ಮಾಡಿಸ್ಕೊಂಡು ತಂದಿದ್ದೀವಿ ಅಷ್ಟೇ. ಅದೇನು ಈಗ ನಮ್ಮದು ಒಂದೇ ಸ್ಪೆಸಿಫಿಕ್ ಆಗಿಲ್ವಲ್ಲ, ನಮ್ಮ ಕ್ಷೇತ್ರ ಮಾತ್ರ 224 ಕ್ಷೇತ್ರದಲ್ಲೂ ಇದು ಆಗಿದೆ. ಯಾವ್ಯಾವುದಲ್ಲಿ ಕೆಲಸ ಆಗಿರಲಿಲ್ಲ ಅದನ್ನೆಲ್ಲ ತಗೊಂಡಿರೋ ಸರ್ಕಾರದವರು. ಸೊ ಒಂದು ಕೋಟಿ ಅದು ವಾಪಸ್ ತಗೊಂಡ್ಬಂದಿದ್ವಿ. ಇನ್ನೊಂದು 4 ಚಿಲ್ಲರೆ ಅದನ್ನು ಪ್ರಾಸೆಸ್ ಮಾಡಿಸ್ತಾ ಇದ್ದೀವಿ, ಅದನ್ನು ಬರುತ್ತೆ ಅಷ್ಟೇ. ಅನುದಾನ ಕೊಡ್ತಾರೆ, ಏನಿಲ್ಲ, ಕೊಟ್ಟಿಲ್ಲ, ಇನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಹೇಳಿ ಬಿಡಿ, ಅಲ್ಲ ಅವ್ರು ಹೇಳಿ, ಸರ್ಕಾರದವ್ರು ಕೊಡಿಕ್ಕಿಲ್ಲ ಅಂತ ಹೇಳಿಲ್ಲ, ಕೊಡ್ತೀವಿ ಅಂತ ಹೇಳಿದ್ದಾರೆ, ಕೊಡ್ತಾರೆ. ಹಳೆ ದುಡ್ಡು ಇನ್ನೂ ಬಾಕಿ ಇದೆ, ಅದನ್ನು ಖರ್ಚು ಮಾಡ್ತೀವಿ. ಸರ್ಕಾರದಿಂದ ಅಡಿಷನಲ್ ಫಂಡ್ಸ್ ತಂದು ಕೆಲಸ ಮಾಡಿಸ್ತೀವಿ. ಗೊತ್ತಿಲ್ಲ ಎಷ್ಟು ಕೊಡ್ತಾರೆ, ಇಸ್ಕೊಬತ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.